ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರುಗಳಾದಂತಹ ಈ ಕ್ಷೇತ್ರದ ಮೂಲ ಮತ್ತು ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆಯಾದಂತಹ ಶ್ರೀ ಪ್ರಿಯಾ ಪಟ್ಟಣದಮ್ಮ ತಾಯಿ ಹಾಗೂ ಈ ಕ್ಷೇತ್ರದ ಗೌರವಾನ್ವಿತ ಹಾಗೂ ಗೌರವಪೂರ್ವಕ ದೇವತೆಯಾದಂತಹ ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ ಹಾಗೂ ಈ ಕ್ಷೇತ್ರದ ಕಣ ಕಣದಲ್ಲಿಯೂ ನೆಲೆ ನಿಂತು ಈ ಕ್ಷೇತ್ರವನ್ನು ಸದಾಕಾಲ ಕಾಪಾಡುತ್ತಾ ಬಂದಿರುವಂತಹ ಶ್ರೀ ನಾಗದೇವತಾ ಮಾತೆಯನ್ನು ನೆನೆಯುತ್ತಾ ಹಾಗೂ ಅನಾದಿ ಕಾಲದಿಂದಲೇ ಅಂತಹ ಸಂಕಷ್ಟದ ದಿನಗಳಲ್ಲಿ ಈ ಕ್ಷೇತ್ರದ ಬುನಾದಿಯನ್ನು ಹಾಕಿಕೊಟ್ಟಂತಹ ಶ್ರೀಯುತ ಈ ಕ್ಷೇತ್ರದ ಸಂಘಟನಾತ್ಮಕ ಸೇವಾ ಕುಟುಂಬಸ್ಥರಾದಂತಹ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಕುಟುಂಬದವರು ಹಾಗೂ ಈ ಕ್ಷೇತ್ರದಲ್ಲಿ ಬಹಳ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ದೈವ ಭಕ್ತಿಯನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುತ್ತಾ ಇಂದಿನ ಈ ಒಂದು ಹಂತಕ್ಕೆ ನಮ್ಮನ್ನೆಲ್ಲರನ್ನು ಭಕ್ತಿಪೂರ್ವಕ ಮಾರ್ಗದಲ್ಲಿ ಕೊಂಡೊಯ್ದಂತಹ ಶ್ರೀಯುತ ಈ ಕ್ಷೇತ್ರದ ಮತ್ತೊಂದು ಸೇವಾ ಕುಟುಂಬದವರಾದಂತಹ ಶ್ರೀಮತಿ ಅಕ್ಕಮ್ಮ ತಿಮ್ಮಪ್ಪನವರ ಕುಟುಂಬದವರು ಹಾಗೂ ನಾ ಕಂಡಂತೆ ಈ ಕ್ಷೇತ್ರದಲ್ಲಿ ಪೂಜಾ ಸಮಯದಲ್ಲಿ ಅನಾದಿ ಕಾಲದಿಂದಲೂ ಈ ಕ್ಷೇತ್ರದಲ್ಲಿ ಮೂಲ ಸನ್ನಿಧಾನದಲ್ಲಿ ಸೇವೆ ಸಲ್ಲಿಸುತ್ತಾ ಸಂಘಟನಾತ್ಮಕವಾಗಿ ಹಾಗೂ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಪೂಜಾ ಸಂದರ್ಭದಲ್ಲಿ ಪ್ರಸಾದ ವಿನಿಯೋಗವನ್ನು ಮಾಡುತ್ತಾ ಬಂದಂತಹ ಶ್ರೀಮತಿ ನಾಗಮ್ಮ ಕೋಂ ಶ್ರೀ ಬಿ ಎಂ ರಾಮಸ್ವಾಮಿ ಕುಟುಂಬದವರನ್ನು ಪ್ರಸ್ತುತ ಈ 100ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಸ್ಮರಿಸುತ್ತಾ ಹಾಗೂ ಈ ಕ್ಷೇತ್ರದಲ್ಲಿ ಪಾದಯಾತ್ರೆಯನ್ನು ಮಾಡಲು ಪ್ರೇರೇಪಿಸಿದ್ದ ಅಮ್ಮನವರ ಆಶೀರ್ವಾದವು ಹಾಗೂ ಈ ಪಾದಯಾತ್ರೆಯನ್ನು ಕೈಗೊಳ್ಳಲು ನನಗೆ ಸಮಯಾವಕಾಶವನ್ನು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಂತಹ ನಮ್ಮ ಕುಟುಂಬದವರು ಹಾಗೂ ಈ ಕ್ಷೇತ್ರದ ಸದಾಕಾಲ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವಂತಹ ಈ ಕ್ಷೇತ್ರದ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಹಾಗೂ ಈ ಕ್ಷೇತ್ರದ ಇಂದಿನ ಅಭಿವೃದ್ಧಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣೀಭೂತರಾದಂತಹ ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ ಮತ್ತು ಶ್ರೀ ಆರ್ ಪ್ರಭಾಕರ್ಡಿರವರು ಹಾಗೂ ನಮ್ಮೂರಿನ ಸಮಸ್ತ ಗ್ರಾಮಸ್ಥರನ್ನು ಪ್ರಸ್ತುತ ಈ 100ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಸ್ಮರಿಸಲೇಬೇಕಾಗಿದೆ. ಏಕೆಂದರೆ ನಾನು ಈ ಕ್ಷೇತ್ರಕ್ಕೆ ಬಂದು ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ಅಭಿವೃದ್ಧಿಪಡಿಸುವಂತಹ ಸುಸಂದರ್ಭದಲ್ಲಿ ನನಗೆ ಸದಾಕಾಲ ಬೆಂಗಾವಲಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಂತವರು ಇವರೆಲ್ಲರೂ ಸಹ ಆಗಿರುತ್ತಾರೆ. ಅಂತೆಯೇ ಈ 100ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲು ಕ್ಷೇತ್ರಕ್ಕೆ ಬಂದು ಅಮ್ಮನವರ ಆಶೀರ್ವಾದಗಳನ್ನು ಕೈಗೊಂಡು ಪಾದಯಾತ್ರೆಯನ್ನು ಆರಂಭಗೊಂಡಾಗ ನನಗೆ ಬಹಳ ಸಂತೋಷ ಹಾಗೂ ಮನಸ್ಸಿಗೆ ಯಾವುದೋ ಒಂದು ರೀತಿಯ ಸಮಾಧಾನವಾಯಿತು. ಏಕೆಂದರೆ ವರ್ಣದೇವನ ತುಂತುರು ಮಳೆ ಹನಿಯ ಸಿಂಚನವಾದದ್ದು ನನ್ನ ಈ ದಿನದ ಸಾರ್ಥಕತೆಯ ಪಾದಯಾತ್ರೆಯ ಮನೋಭಾವವನ್ನು ಮೂಡಿಸುತ್ತಿದೆ. ಹಾಗೆಯೇ ಪ್ರತಿ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಪ್ರಾಥಮಿಕವಾಗಿ 1ನೇ ಸುತ್ತಿನ ಪಾದಯಾತ್ರೆಯ ಸಂದರ್ಭದಲ್ಲಿ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾಹು ಕೇತುವೆ ನಮಃ ಓಂ ನಮಸ್ತೆ 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 ನಮಃ. 2ನೇ ಸುತ್ತಿನಲ್ಲಿ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾಹು ಕೇತುವೆ ನಮಃ ಓಂ ನಮಸ್ತೆ 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 ನಮಃ. ಹಾಗೂ 3ನೇ ಸುತ್ತಿನಲ್ಲಿ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾಹು ಕೇತುವೆ ನಮಃ ಓಂ ನಮಸ್ತೆ 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 ನಮಃ ಎಂದು ಸೂರ್ಯ ನಮಸ್ಕಾರವನ್ನು ಜಪಿಸುತ್ತಾ ಹಾಗೂ 4ನೇ ಸುತ್ತಿನಲ್ಲಿ ನಮ್ಮೂರಿನ ಗ್ರಾಮ ದೇವತೆಗಳಾದಂತಹ ಈ ಕ್ಷೇತ್ರದ ಕುಬೇರ ಮೂಲೆಯಲ್ಲಿ ನಮ್ಮೂರಿನಲ್ಲಿ ನೆಲೆ ನಿಂತು ಸದಾಕಾಲ ನಮ್ಮೂರಿನ ಸರ್ವ ಸದಸ್ಯ ಕುಟುಂಬಸ್ಥರನ್ನು ಕಾಪಾಡುತ್ತಾ ಬಂದಿರುವಂತಹ ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ, ಶ್ರೀ ಯಲ್ಲಮ್ಮ ತಾಯಿ, ಶ್ರೀ ಮಾರಮ್ಮ ತಾಯಿ, ಶ್ರೀ ಮದ್ದೂರಮ್ಮ ತಾಯಿ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ,
ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಸ್ವಾಮಿ, ಶ್ರೀ ಮರಿ ಅಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಂಬರಾಯ ಸ್ವಾಮಿ ಹಾಗೂ ದುರ್ಗಾ ಪರಮೇಶ್ವರಿ ಮಾತೆಯನ್ನು ನೆನೆಯುತ್ತಾ ಸ್ಮರಿಸುತ್ತಾ ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷಗಳಾದಂತಹ ಹಾಗೂ ಈ ಕ್ಷೇತ್ರವನ್ನು ಅನಾದಿ ಕಾಲದಲ್ಲಿ ಬಿಸಿಲಿನ ಜಪದಿಂದ ಕಾಪಾಡುತ್ತಾ ಬಂದಂತಹ ಶ್ರೀ ತುಳಸಿ ಮಾತೆ ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷಗಳಾದಂತಹ ಬೇವು, ಬಿಲ್ವ, ಬನ್ನಿ, ಹರಳಿ, ಹಾಲ, ಹತ್ತಿ, ಗರಿಕೆ, ಮುತ್ತುಗ, ಉತ್ತರಾಣಿಕೆ, ಎಕ್ಕದ ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ಅಸಂಖ್ಯಾತ ಶ್ರೀ ಪಿಪಿಡಿ ಕ್ಷೇತ್ರದ ವನಸಿರಿಯ ವೃಕ್ಷಗಳನ್ನು ಹಾಗೂ ಹೂವು, ಗಿಡ, ಮರ, ಬಳ್ಳಿಗಳನ್ನು ನೆನೆಯುತ್ತಾ 20 ಬಾರಿ ಪಾದಯಾತ್ರೆಯನ್ನು ಕೈಗೊಂಡು 21ನೇ ಬಾರಿಯ ಪಾದಯಾತ್ರೆಯನ್ನು ವಿಡಿಯೋ ಚಿತ್ರೀಕರಣವನ್ನು ಮಾಡುತ್ತಾ ಹಾಗೂ ಈ ಕ್ಷೇತ್ರದ ಬಲಭಾಗದಲ್ಲಿರುವಂತಹ ಗಂಟೆಯನ್ನು ಪ್ರತಿಯೊಂದು ಪಾದಯಾತ್ರೆಯ ಸಮಯದಲ್ಲಿ ಒಂದೊಂದು ಬಾರಿ ಹೊಡೆಯುತ್ತಾ ಪಾದಯಾತ್ರೆಯನ್ನು ಕೈಗೊಂಡು ಇದುವರೆಗೂ ಇಂದು 100ನೇ ಸುತ್ತಿನ ಪಾದಯಾತ್ರೆಗೆ ಬಂದು ತಲುಪಿರುತ್ತೇವೆ. ಈ ಒಂದು ಪಾದಯಾತ್ರೆ ಸುಸಂದರ್ಭದಲ್ಲಿ ಅನಾದಿ ಕಾಲದಿಂದಲೂ ಈ ಕ್ಷೇತ್ರಕ್ಕೆ ಬಂದಂತಹ ನಮಗೆ ಸದಾಕಾಲ ನಾವು ಶ್ರೀ ಶನೈಶ್ಚರಾಯ ಸ್ವಾಮಿಯ ವರಪ್ರಸಾದದಿಂದ ಹುಟ್ಟಿದ ನಾವುಗಳೆಲ್ಲರೂ ಸಹ ಈ ಕ್ಷೇತ್ರಕ್ಕೆ ಬಂದಾಗ ನಮಗೆ ಇಲ್ಲಿ ಶ್ರೀ ಶನಿ ಮಹಾತ್ಮ ಸ್ವಾಮಿಯ ವಾಹನ ಕಾಕರಾಜನು ಯಾವುದೋ ಒಂದು ಸಂದೇಶವನ್ನು ನೀಡುತ್ತಲೇ ಬಂದಿರುತ್ತಾನೆ. ಅದು ಯಾವ ಸಂದೇಶವೆಂದು ಇದುವರೆಗೂ ಊಹಿಸಲು ಅಸಾಧ್ಯವಾಗಿದೆ. ದೈವಾನುಗ್ರಹ, ದೈವಿಚ್ಛೆ ಭವಿಷ್ಯದ ದಿನಗಳಲ್ಲಿ ಅದು ಯಾವ ರೀತಿ ಅನಾವರಣಗೊಳ್ಳುತ್ತದೋ ನನಗೂ ಸಹ ತಿಳಿಯದಾಗಿದೆ. ಪ್ರಸ್ತುತ ಇಂದು ಪಾದಯಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಕಾಕರಾಜನು, ಕಾಗೆ ಸ್ವಾಮಿಯು ಯಾವುದೋ ಒಂದು ಸಂದೇಶವನ್ನು ನೀಡುತ್ತಾ ಕಾ 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 ಎಂದು ಕೂಗುತ್ತಾ ಎದ್ದುದನ್ನು ನಾನು ಇಂದು ಮನಗಂಡು ನನಗೂ ಅನಾದಿ ಕಾಲದಲ್ಲಿ ಈ ಒಂದು ಬೃಹದಾಕಾರದ ಒಂದು KEB ಕಂಬದ ಮೇಲೆ ಕುಳಿತು ಯಾವುದೋ ಒಂದು ಸಂದೇಶವನ್ನು ನೀಡುವ ಹಾಗೆ ಖಾ 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 ಎಂದು ನನ್ನನ್ನು ಏನೋ ಎಚ್ಚರಿಸುವಂತೆ, ಪ್ರೇರೇಪಿಸುವಂತೆ ಅಥವಾ ಆಜ್ಞಾಪಿಸುವಂತೆ ಕರೆ ನೀಡುತ್ತಿದ್ದು, ಸಂದೇಶ ನೀಡುತ್ತಿದ್ದು ಪ್ರಸ್ತುತ ಈ 100ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭವೂ ಸಹ ಆ ಒಂದು ಅನುಭವವನ್ನು ಮನಗಂಡಿದ್ದೇನೆ. ಮುಂದಿನ ಸಂದೇಶ ಶ್ರೀಯುತ ಶನೈಶ್ಚರಾಯ ಸ್ವಾಮಿಯ ವಾಹನ ಕಾಕರಾಜನ ಆಜ್ಞೆ, ಆದೇಶ, ಸೂಚನೆ ಏನಿದೆಯೋ ನನಗೂ ತಿಳಿಯದಾಗಿದೆ. ಭವಿಷ್ಯದ ದಿನಗಳಲ್ಲಿ ಅಮ್ಮನವರ ಪ್ರೇರೇಪಣೆಯಂತೆ ಅಮ್ಮನವರ ಆಜ್ಞಾನುಸಾರ ಸೇವೆಯನ್ನು ಕೈಗೊಳ್ಳಲಾಗುವುದು. ಪ್ರಸ್ತುತ ಈ 100ನೇ ಸುತ್ತಿನ ಪಾದಯಾತ್ರೆಯ ಸಂದರ್ಭದಲ್ಲಿ ಇಂದು ಬಡವರಿದ್ದವರು ನಾಳೆ ಶ್ರೀಮಂತರ ಆಗಬಹುದು, ಅಥವಾ ಅಂದು ಸೇವೆ ಸಲ್ಲಿಸಿದವರು ಇಂದು ಸೇವೆ ಸಲ್ಲಿಸದೇ ಇರಬಹುದು. ಆದರೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿ ನಾ ಕಂಡಂತೆ ಈ ಕ್ಷೇತ್ರದ ಸಹಾಯಕರಾಗಿ, ಈ ಕ್ಷೇತ್ರದ ಸೇವಾಕರ್ತರುಗಳಾಗಿ ನಿಂತು ಅಂತಹ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸದಾಕಾಲ ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತು ಸೇವೆಯನ್ನು ಮಾಡಿದಂತಹ ಕುಟುಂಬಸ್ಥರ ಹಾಗೂ ಆ ಒಂದು ವ್ಯಕ್ತಿಗಳ ಸೇವೆಯು ಯಾವುದೇ ಕಾರಣಕ್ಕೂ ವ್ಯರ್ಥವಾಗಬಾರದು. ಅವರ ಸೇವಾಮೃತವು ಇತಿಹಾಸದ ಪುಟಗಳಲ್ಲಿ ದಾಖಲಾಗಬೇಕು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ಡಾಕ್ಟರ್ BR ಅಂಬೇಡ್ಕರ್ ಅವರ ನಾಣ್ಣುಡಿಯಂತೆ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಪ್ರತಿ ವ್ಯಕ್ತಿಗಳ ಸೇವಾಮೃತವು ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ತಿಳಿಸುತ್ತಾ, ವಿವರಿಸುತ್ತಾ ಬಂದಿರುತ್ತೇನೆ. ಈ ಒಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ಹಂತಗಳಲ್ಲಿ ಸೇವೆ ಸಲ್ಲಿಸಿದವರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ತಿಳಿಯದೆ ಸೇವೆ ಸಲ್ಲಿಸುತ್ತಾ ಬಂದಿರುವ ಸರ್ವ ಸದಸ್ಯ ಕುಟುಂಬಸ್ಥರೆಲ್ಲರಿಗೂ ಸಹ ಈ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರುಗಳು ಅವರ ಕಷ್ಟಗಳೆಲ್ಲವನ್ನು ಸಹ ದೂರ ಮಾಡಿ ಅವರ ಇಷ್ಟಾರ್ಥಗಳನ್ನು ಸಹ ನೆರವೇರಿಸಲಿ ಎಂದು ಈ 100ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು ಎಂಬ ವೇದವಾಕ್ಯವು ಹಾಗೂ ಧರ್ಮಜ್ಯೋತಿ ಸ್ತಂಭದ ಧರ್ಮಜ್ಯೋತಿಯು ಹಾಗೂ ಈ ಕ್ಷೇತ್ರದಲ್ಲಿ ಪ್ರಸ್ತುತ ಈ ನವರಾತ್ರಿಯ ಸುಸಂದರ್ಭದಲ್ಲಿ ನಡೆದು ಬಂದಿರುವಂತಹ ಅನ್ನದಾಸೋಹ ಕೇಂದ್ರವು ಸದಾಕಾಲ ನಡೆಯುತ್ತಿರಲಿ
ಹಾಗೂ ಆ ಸೇವೆಯು ಸದಾಕಾಲ ಮುಂದುವರಿಯಲಿ ಎಂದು ಈ 100ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಈ ಕ್ಷೇತ್ರದ ಅಮ್ಮನವರುಗಳ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಹಾಗೂ ಇಂದಿನ ವಿಶೇಷವೇನೆಂತಂದರೆ, ಅಂದು ನಾನು ನನ್ನ ಇಲಾಖೆಯಲ್ಲಿ ಅನುಭವಿಸಿದಂಥ ನೋವು ಹಾಗೂ ನಾನು ಸ್ವತಃ ಪಟ್ಟಂತಹ ನೋವಿನ ಕೆಲವೊಂದು ವಿಚಾರಗಳು ಯಾರೂ ಸಹ ಭವಿಷ್ಯದ ದಿನಗಳಲ್ಲಿ ನೋವು ಪಡಬಾರದು. ಏಕೆಂತಂದರೆ ತಮ್ಮ ಶುಭ ಸಮಾರಂಭಗಳನ್ನು ಮಾಡಿಕೊಳ್ಳುವ ಸುಸಂದರ್ಭದಲ್ಲಿ ಯಾರೂ ಸಹ ತಮಗೆ ಭವಿಷ್ಯಕ್ಕೆ ಇಟ್ಟಿರುವಂತಹ ಒಂದು ಬುನಾದಿಯಾದಂತಹ ಕೆಲವೊಂದು ಸೈಟುಗಳು, ಮನೆಗಳು ಅಥವಾ ಯಾವುದೇ ರೀತಿಯ ಇವನ್ನು ಮಾರಾಟ ಮಾಡಿ ಸಂಕಷ್ಟಕ್ಕೆ ಸಿಲುಕಬಾರದೆಂದು, ಹಾಗೂ ನಾನು ಇಲಾಖೆಯಲ್ಲಿ ಕಂಡಂತಹ ಕೆಲವೊಂದು ಅನುಭವಗಳ ಆಧಾರದ ಮೇಲೆ ಹಾಗೂ ಸ್ವತಃ ನಾನು ಸಹ ಅನುಭವಿಸಿದ ನೋವಿನ ಆಧಾರದ ಮೇರೆಗೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನು ಪಡಿಸುತ್ತಾ ಇಲ್ಲಿ ಒಂದು ನಾಮಫಲಕವನ್ನು ಸಹ ಅಳವಡಿಸಲಾಗಿರುತ್ತದೆ. ಶ್ರೀ PPD ಕ್ಷೇತ್ರ ಭಕ್ತಾದಿಗಳು ಸಮಾಜದ ಒಳಿತಿಗಾಗಿ ಶ್ರೀ ಪ್ರಿಯಾ ಪಟಾಲಮ್ಮ ದೇವಸ್ಥಾನ, ಶ್ರೀ ಪ್ರಿಯಾ ಪಟ್ಟಣದಮ್ಮ ದೇವಸ್ಥಾನದ ಆವರಣದಲ್ಲಿ ತಮ್ಮ ಕುಟುಂಬದ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳುವುದರ ಮುಖಾಂತರ ಅನಗತ್ಯ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ಉಳಿತಾಯದ ಹಣವನ್ನು ತಮ್ಮ ಕುಟುಂಬದ ಭವಿಷ್ಯದ ಜೀವನೋಪಾಯಕ್ಕೆ ಬಳಸಿಕೊಳ್ಳಬೇಕಾಗಿ ಮನವಿ. ನಮ್ಮ ಶಕ್ತಿ ಮೀರಿ ಮಾಡಿದಂತಹ ಸಮಾರಂಭಗಳಿಂದ ಕುಟುಂಬದ ಭವಿಷ್ಯದ ದಿಕ್ಕು ಬದಲಾಗುತ್ತದೆ. ಸರಳತೆ ಇರಲಿ ಎಂಬ ನನ್ನ ಸ್ವಂತ ಅನುಭವದ ಆಧಾರದ ಮೇಲೆ ಇಲ್ಲಿ ನಾಮಫಲಕವನ್ನು ಅಳವಡಿಸಲಾಗಿರುತ್ತದೆ. ಹಾಗೆಯೇ ಅಂದು ಈ ಒಂದು ನಾಣ್ಣುಡಿಯ ಒಂದು ಆದೇಶವಂತೆ ಹಾಗೂ ಇಲ್ಲಿ ಈ ಕ್ಷೇತ್ರದಲ್ಲಿ ಬಂದು ಸೇವೆ ಸಲ್ಲಿಸಿದಂತಹ ಹಾಗೂ ಈ ಕ್ಷೇತ್ರವನ್ನು ನಂಬಿ ಬಂದಂತಹ ಭಕ್ತಾದಿಗಳು ಇಲ್ಲಿ ತಮ್ಮ ಶುಭ ಸಮಾರಂಭಗಳನ್ನು ಮಾಡಿಕೊಳ್ಳಲಿ ಎಂದು ಸುಮಾರು 3 ಲಕ್ಷ ರುಗಳನ್ನು ವಿನಿಯೋಗಿಸಿ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದಸ್ಥರಿಂದ ಇಲ್ಲಿ ಒಂದು ಪೂರ್ವ ದಿಕ್ಕಿನ ಒಂದು ಮಂಟಪವನ್ನು ಸಹ ಇಲ್ಲಿ ರಚನೆ ಮಾಡಲಾಗಿರುತ್ತದೆ. ಅಂದು ಇಲ್ಲಿ ತಳಭಾಗದಲ್ಲಿ ಕಲ್ಲನ್ನು ಹಾಸಲು ಬಂದು ನಮ್ಮೂರಿನ ಹಾಗೂ ಈ ಕ್ಷೇತ್ರದ ಸಾಕಷ್ಟು ಕಲ್ಲು ಹಾಸನ್ನು ಹಾಕಲಾಗಿದ್ದಂತಹ ನಮ್ಮೂರಿನ ಸಂಬಂಧಿಕರಾದಂತಹ ಶಿಕಾರಪಳ್ಯದಲ್ಲಿರುವಂತಹ ನಮ್ಮ ಮುಸಲ್ಮಾನ ಬಾಂಧವರು ಇಲ್ಲಿ ಕಲ್ಲನ್ನು ಹಾಕಲು ಬಂದಂತಹ ಸಂದರ್ಭದಲ್ಲಿ ನಾನು ಅಂದು ತಿಳಿಸಿ ಕರ್ತವ್ಯಕ್ಕೆ ತೆರಳುತ್ತೇನೆ. ನೋಡಿ ಸರ್, ಇಲ್ಲಿ ಶ್ರೀ ನಾಗದೇವತೆಯ ವಾಸಸ್ಥಾನವಿದ್ದು ಈ ಸ್ಥಳವನ್ನು ನಾವು ಶ್ರೀ ನಾಗದೇವತೆಯ ಹೆಸರಿನಲ್ಲಿ ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಭಕ್ತಾದಿಗಳಿಗೆ ಒಂದು ಸುಸಜ್ಜಿತವಾದ ಶುಭ ಸಮಾರಂಭಗಳನ್ನು ಮಾಡಿಕೊಳ್ಳಲು ಒಂದು ಮಂಟಪವನ್ನು ರಚಿಸಬೇಕಾಗಿದೆ. ಹಾಗಾಗಿ ನೀವು ಇಲ್ಲಿ ಒಂದು ಸಮೃದ್ಧಿಯಾಗಿ ಭಾಳ ಸ್ವಚ್ಛವಾಗಿ ಒಂದು ಕಲ್ಲು ಹಾಸನ್ನು ಹಾಕಿಕೊಡಬೇಕೆಂದು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಮನವಿ ಮಾಡಿಕೊಂಡು ಇಲ್ಲಿ ನಾಗದೇವತೆಯ ವಾಸಸ್ಥಾನವಿದ್ದು ಇಲ್ಲಿ ನೀವು ಕಲ್ಲು ಹಾಸನ್ನು ಹಾಕಿದ ಕೂಡಲೇ ಸಿಮೆಂಟನ್ನು ಮಾಡಬೇಕೆಂದು ಅವರಲ್ಲಿ ಮನವಿ ಮಾಡಿ ನಾನು ಕರ್ತವ್ಯಕ್ಕೆ ತೆರಳುತ್ತೇನೆ. ಆದರೆ ಅಂದು ಸುಮಾರು 3 ಗಂಟೆಗಳ ತನಕ ತಾವು ಈ ದೃಶ್ಯಾವಳಿಯಲ್ಲಿ ನೋಡುತ್ತಿರುವ ಹಾಗೆ ಕಲ್ಲು ಹಾಸನ್ನು ಹಾಕಿರುತ್ತಾರೆ. ತದನಂತರ ಸಿಮೆಂಟನ್ನು ಹಾಕಲು ಮುಂದಾಗ ಸಾಕಷ್ಟು ಮಳೆ ಸುರಿದು ಕೆಲಸಕ್ಕೆ ಅಡ್ಡಿಯಾಗುತ್ತದೆ. ಅವರು ಇಲ್ಲಿಂದ ಹೊರಟು ಹೋಗುತ್ತಾರೆ. ನನಗೆ ಕೆಲಸ ಏನು ಮಾಡಿದ್ದೀರಿ ಎಂದು ಕೇಳಿದಾಗ ಅವರು ಕಲ್ಲು ಹಾಸನ್ನು ಹಾಕಿರುತ್ತೇವೆ ಸರ್, ಆದರೆ ಸಾಕಷ್ಟು ಮಳೆ ಬಂದಿದ್ದರಿಂದ ಸಿಮೆಂಟನ್ನು ಹಾಕಲು ಸಾಧ್ಯವಾಗಿರುವುದಿಲ್ಲ, ಅದನ್ನು ನಾಳೆ ಬೆಳಗ್ಗೆ ಬಂದು ಹಾಕುತ್ತೇವೆ ಎಂದು ನನ್ನ ಬಳಿ ತಿಳಿಸುತ್ತಾರೆ. ಆಗ ನನಗೆ ಅಮ್ಮನವರ ಆಶೀರ್ವಾದ ಏನಿದೆಯೋ ಏನೋ ಊಹಿಸಲು ಅಸಾಧ್ಯ, ಹಾಗೆಯೇ ಆಗಲಿ ಎಂದು ಅವರಿಗೆ ತಿಳಿಸುತ್ತೇನೆ. ಮಾರನೇ ದಿವಸ ನಾನು ಈ ಸ್ಥಳಕ್ಕೆ ಬಂದಾಗ ಇಲ್ಲಿ ಕಲ್ಲು ಹಾಸನ್ನು ಹಾಕಲು ಬಂದಂತಹ ಶಿಕಾರಿಪಳ್ಯದ ಮುಸಲ್ಮಾನ ಬಾಂಧವರು, ಸರ್ ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಒಂದು ನಾಗರ ಹಾವು ಬಂದು ಈ ಕಲ್ಲಿನ ಕೆಳಗಡೆ ಸೇರ್ಪಡೆಯಾಗಿದೆ. ನಾನು ಸಿಮೆಂಟ್ ಹಾಕಲು ಹೋದಾಗ ಎಂದು ಶಬ್ದವಾಯಿತು. ಏನೆಂದು ನೋಡಿದರೆ ಹಾವು ಇದೆ ಸರ್, ಇದು ಎಷ್ಟೇ ಪ್ರಯತ್ನಿಸಿದರೂ ಇಲ್ಲಿಂದ ಹೋಗುತ್ತಿಲ್ಲ, ಏನು ಮಾಡುವುದು ಸರ್ ಎಂದು ನನಗೆ ಹೇಳುತ್ತಾರೆ. ಆಗ ನಾನು ಸಹ ನನಗೆ ಹಿಂದಿನ ದಿನ ಇದ್ದಂತಹ ಆತಂಕ ಹಾಗೂ ಇಲ್ಲಿ ನಾಗದೇವತೆಯ ಒಂದು ಹುತ್ತ ಇದ್ದುದನ್ನು ಸ್ಮರಿಸಿಕೊಂಡು, ಅಮ್ಮ ತಾಯೇ ಶ್ರೀ ನಾಗದೇವತಾ ಮಾತಾ, ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಯುತ್ತಾ, ಶ್ರೀ ನಾಗದೇವತಾ ಮಾತಾ ನಿನ್ನ ಹೆಸರಿನಲ್ಲಿಯೇ ಇಲ್ಲಿ ಒಂದು ಮಂಟಪವನ್ನು ರಚಿಸುತ್ತಿದ್ದು
ಇಲ್ಲಿ ತಮ್ಮ ನಾಮವನ್ನು ಜಪಿಸುತ್ತಾ ಸಾಕಷ್ಟು ಜನರು ಇಲ್ಲಿ ಒಂದು ಶುಭ ಸಮಾರಂಭಗಳನ್ನು ಮಾಡಿಕೊಳ್ಳಲಿ ಎಂಬ ಉದ್ದೇಶದಿಂದ ಈ ಒಂದು ಸ್ಥಳವನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ. ಆದ್ದರಿಂದ ನಿನಗೆ ತೊಂದರೆಯಾಗುತ್ತಿದೆ ಸ್ವಾಮಿ, ನಮ್ಮನ್ನು ಕ್ಷಮಿಸು. ನಿನ್ನ ಒಂದು ವಾಸಸ್ಥಾನವೆಲ್ಲವನ್ನು ಸಹ ನಾವು ಕಿತ್ತುಕೊಂಡು ನಮ್ಮ ಮಾನವರ ಅಭಿವೃದ್ಧಿಗಾಗಿ ಬಳಸಿಕೊಳ್ಳುತ್ತಿದ್ದೇವೆ, ದಯಮಾಡಿ ಕ್ಷಮೆ ಇರಲಿ ಎಂದು ಬೇಡಿಕೊಳ್ಳುತ್ತಾ ಎಷ್ಟು ಪ್ರಯತ್ನಿಸಿದರೂ ಸಹ ಆ ಹಾವು ಈ ಕಲ್ಲಿನಿಂದ ಕೆಳಭಾಗದಲ್ಲಿದ್ದು ಇಲ್ಲಿಂದ ಹೊರಹೋಗದೆ ಹಠ ಮಾಡುತ್ತಾ ಕುಳಿತಿರುತ್ತದೆ. ಏಕೆಂದರೆ ಅನಾದಿ ಕಾಲದಿಂದ ಹುಟ್ಟಿ ಬೆಳೆದಂಥ ಈ ಸ್ಥಳವನ್ನು ಬಿಟ್ಟುಕೊಡಲು ಆ ನಾಗದೇವತೆಗೆ, ಆ ನಾಗರ ಹಾವಿಗೆ ಸಾಧ್ಯವಾಗಿರುವುದಿಲ್ಲ. ಆದರೂ ಸಹ ನಾವು ಮಾನವರು ನಮ್ಮ ಅವಶ್ಯಕತೆಗೆ ಮತ್ತು ಅನುಕೂಲಕ್ಕಾಗಿ ನಮ್ಮ ಕೆಲವೊಂದು ಬೇಡಿಕೆಗಳ ಪೂರೈಕೆಗಾಗಿ ಈ ಒಂದು ಸ್ಥಳವನ್ನು ಅಭಿವೃದ್ಧಿಪಡಿಸಬೇಕಾಗಿರುವುದರಿಂದ ನಾನು ಒಂದು ಮೋಟಾರ್ ಆನ್ ಮಾಡಿ ನೀರಿನನ್ನು ಬಹಳ ಜೋರಾಗಿ ಆ ನಾಗರ ಹಾವಿನ ಮೇಲೆ ಚಿಮ್ಮಿಸುತ್ತೇನೆ. ಆದರೆ ಅದು ಹೋಗುವುದೇ ಇಲ್ಲ. ಆಗ ಮತ್ತೊಮ್ಮೆ ಸುಮಾರು 2 ಗಂಟೆಗಳ ಕಾಲ ಹರಸಾಹಸ ಮಾಡಿದರೂ ಸಹ ಈ ಕಲ್ಲುಗಳ ಕೆಳಗಡೆಯೇ ಸಹ ನಾಗರ ಹಾವು ಬಂದು ಸುತ್ತಿಕೊಂಡು ಸುರುಳಿ ಆಕಾರದಲ್ಲಿ ಸುತ್ತಿಕೊಂಡು ಕುಳಿತಿರುತ್ತದೆ. ಆಗ ವಿಧಿಯಿಲ್ಲದೆ ಅಮ್ಮನವರು ನೆನೆದು ಒಂದು ಉದ್ದನಾದ ಒಂದು ಮರದ ದೊಣ್ಣೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಹತ್ತಿರ ಸಮೀಪಿಸಿದಂತೆ ಅದರ ಹತ್ತಿರಕ್ಕೆ ಬಂದಾಗ ಅದು ಒಲ್ಲದ ಮನಸ್ಸಿನಿಂದ ಇಲ್ಲಿಂದ ಹೊರಟು ಹೋಗುತ್ತದೆ. ಹೊರಟು ಸುಮಾರು ಅಂದು 4 ರಿಂದ 5 ಗಂಟೆಯ ಸಮಯ ಇರಬಹುದು. ಈ ಕಡೆ ನಮ್ಮನ್ನು ನೋಡುತ್ತಾ ಈ ಕಲ್ಯಾಣಿಯ ಈ ಭಾಗದ ಕಡೆ ನಾಗರ ಹಾವು ಹೊರಟು ಹೋಗುತ್ತದೆ. ತದನಂತರ ನಾನು ಬಹಳ ಬಲವಂತವಾಗಿ ಈ ನಾಗರ ಹಾವನ್ನು ಓಡಿಸಿದ್ದೀವಲ್ಲ ಎಂದು ಬಹಳ ನೋವಾಗುತ್ತದೆ. ಆದರೆ ಏನು ಮಾಡುವುದು? ಭವಿಷ್ಯದ ಸಾರ್ವಜನಿಕರ ಹಾಗೂ ಈ ಕ್ಷೇತ್ರದ ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ಒಂದು ವೇದಿಕೆಯನ್ನು ಸಿದ್ಧಪಡಿಸಲೇಬೇಕಾಗಿದ್ದು ಶ್ರೀ ನಾಗದೇವತೆಯ ಕುಟುಂಬವನ್ನು ನೆನೆಯುತ್ತಾ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಯುತ್ತಾ ಅಂದು ನಾನು ಇಲ್ಲಿಂದ ಹಾವನ್ನು ಓಡಿಸಿದ ಒಂದು ನೋವಿನಿಂದ, ಆ ಒಂದು ಸಂಕಷ್ಟದ ಮನಸ್ಥಿತಿಯಿಂದ ಇಲ್ಲಿಂದ ನಾನು ಮನೆಗೆ ತೆರಳುತ್ತೇನೆ. ತದನಂತರ ಬೆಳಗ್ಗೆ ಸುಮಾರು 11:30 ಗಂಟೆ ನಾನು ನಾಗರ ಹಾವು ಹೊರಟು ಹೋಯಿತು. ಆದರೆ ಸಿಮೆಂಟನ್ನು ಮಾಡಿ ಬಂದಿರುತ್ತೇವೆ. ಆ ಸಿಮೆಂಟ್ ಏನಾಗಿರುತ್ತದೋ ಮತ್ತೇನಾದರೂ ಸಿಮೆಂಟನ್ನು ತೆರವುಗೊಳಿಸಿ ಮತ್ತೆ ನಾಗರ ಹಾವು ತನ್ನ ವಾಸಸ್ಥಾನದಲ್ಲಿ ಏನಾದರೂ ಬಂದು ಸೇರಿಕೊಂಡಿರಬಹುದು ಎಂದು ನಾನು ಈ ಕ್ಷೇತ್ರಕ್ಕೆ ಬಂದು ಅಮ್ಮನವರನ್ನು ನೆನೆಯುತ್ತಾ ಸ್ಮರಿಸುತ್ತಾ ಈ ಕ್ಷೇತ್ರಕ್ಕೆ ಬಂದಾಗ ಬೆಳಗ್ಗೆ ಸುಮಾರು 11:30 ಗಂಟೆ ಆಗಿರುತ್ತದೆ. ಆ ನಾಗರ ಹಾವು ಬಂದು ಮತ್ತೊಮ್ಮೆ, ನೋಡಮ್ಮ ತಾಯಿ, ಈ ಕ್ಷೇತ್ರದ ಭಕ್ತಾದಿಯೋ ಅಥವಾ ಈ ಕ್ಷೇತ್ರದ ಸೇವಕನೋ ಅಥವಾ ನಿನ್ನ ಮಗನೋ ನನಗೆ ತಿಳಿಯದಾಗಿದೆ, ನನ್ನ ಆವಾಸಸ್ಥಾನವನ್ನು ಕಿತ್ತುಕೊಂಡಿರುತ್ತಾನೆ ಎಂದು ಶ್ರೀ ಪ್ರಿಯ ಪಟ್ಟಣದಮ್ಮ ಮೂಲ ಸನ್ನಿಧಾನದ ಆವರಣದಲ್ಲಿ ಹೇಳುವ ಹಾಗೆ ಹಾಗೂ ನನ್ನ ಮನೆಯನ್ನು ಕಿತ್ತುಕೊಂಡಿರುತ್ತಾರೆ ಎಂದು ಆ ತಾಯಿಯಲ್ಲಿ ಒಪ್ಪಿಸುವ ಹಾಗೆ ಆ ನಾಗರ ಹಾವು ಅಂದು ತೆರಳಿ ಇಲ್ಲಿಂದ ಬಲವಂತವಾಗಿ ಹೊರಟು ಹೋಗಿದ್ದಂತಹ ನಾಗರ ಹಾವು ಇಲ್ಲಿ ಬಂದು ನಾನು ಬೆಳಗ್ಗೆ ಸುಮಾರು 11:30 ಗಂಟೆಗೆ ಬಂದು ನೋಡಿದಾಗ ಈ ಮೂಲ ಸನ್ನಿಧಾನದ ಆವರಣದಲ್ಲಿ ಅಮ್ಮನವರ ಪಾದಾರವಿಂದದಲ್ಲಿ ತನ್ನ ಮನವಿಯನ್ನು ಸಲ್ಲಿಸುತ್ತಿರುವುದನ್ನು ನಾನು ನನ್ನ ಕಣ್ಣಾರ ಕಂಡಿರುತ್ತೇನೆ. ಪ್ರಸ್ತುತ ಅಂದು ಅಮ್ಮ ತಾಯಿ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತಾ ನಿಮ್ಮ ನಾಮಾಂಕೃತವನ್ನು ಬಳಸಿಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿದ್ದೇವೆ. ಅಮ್ಮ, ನಿಮ್ಮನ್ನು ಕೆಲವೊಂದು ಸ್ಥಳಗಳನ್ನು ಸಹ ಕಿತ್ತುಕೊಂಡು ಈ ಮಾನವರ ಭವಿಷ್ಯದ ಅನುಕೂಲಕ್ಕಾಗಿ ಬಳಸಿಕೊಂಡಿರುತ್ತೇವೆ. ನನ್ನಲ್ಲಿ ಕ್ಷಮೆ ಯಾಚಿಸುವ ತಾಯಿ, ನನ್ನನ್ನು ಕ್ಷಮಿಸು ತಾಯಿ ಎಂದು ಅಮ್ಮನವರಲ್ಲಿ ಕ್ಷಮೆ ಯಾಚಿಸುತ್ತಾ ಆ ನಾಗರ ಹಾವನ್ನು ನಾನು ನೋಡಿ ಬಹಳ ನೋವಾಗುತ್ತದೆ, ಭಯವೂ ಸಹ ಆಗುತ್ತದೆ. ಆದರೆ ಆ ನಾಗರ ಹಾವು ನನ್ನನ್ನೊಮ್ಮೆ ಈ ಕಡೆ ತಿರುಗಿ ನೋಡಿ ಮತ್ತೆ ನನ್ನ ಮನವಿಯನ್ನು ಅಮ್ಮನವರಿಗೆ ಸಲ್ಲಿಸಿದ್ದೇನೆ ಎಂಬ ಆಶಾಭಾವನೆಯಿಂದ ಈ ಭಾಗಕ್ಕೆ, ಈ ಗುಡ್ಡದ ಭಾಗಕ್ಕೆ ಹೊರಟು ಹೋಗುತ್ತದೆ. ನಾನು ಈ ಒಂದು 100ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಈ ವಿಚಾರವನ್ನು ತಮ್ಮ ಬಳಿ ತಿಳಿಸಲೇಬೇಕಾಗಿದೆ. ಏಕೆಂದರೆ
ಇಲ್ಲಿ ನಾಗದೇವತೆಯು ಪ್ರತಿ ಹಂತದಲ್ಲೂ ಪ್ರತಿ ಒಂದಿನಿಂಚು ಜಾಗದಲ್ಲಿಯೂ ಸಹ ನೆಲೆ ನಿಂತು ವಾಸವಾಗಿರುವ ಒಂದು ದೃಶ್ಯಾವಳಿಗಳನ್ನು ನಾನು ಈ ಅಭಿವೃದ್ಧಿಯ ಸುಸಂದರ್ಭದಲ್ಲಿ ನೋಡಿದ್ದೇನೆ. ಪ್ರಸ್ತುತ ವಾಡಿಕೆಯಂತೆ 100ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದ ಅನುಸಾರವಾಗಿ ವಾಡಿಕೆಯಂತೆ 21 ಬಾರಿ ಪಾದಯಾತ್ರೆಯ ಸವಿನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ, ನಾನು ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ತಿಳಿಸುತ್ತಾ ವಿಸ್ತರಿಸುತ್ತಾ ನುಡಿಯುತ್ತಾ ಬಂದಿರುತ್ತೇನೆ. ಪ್ರಸ್ತುತ ಈ ಒಂದು 100 ಸುತ್ತಿನ ಪಾದಯಾತ್ರೆಗಳನ್ನು ಕೇಳುತ್ತಾ ಬಂದವರೆಲ್ಲರಿಗೂ ಸಹ ಅಮ್ಮನವರ ಒಳ್ಳೆಯದನ್ನು ಮಾಡಲಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ.